థ్యాంక్ యూ వెరీ మచ్. ரொம்ப நன்றி సార్. చాలా సంతోషం అండి. ಛತ್ರಿ ನನ್ ಮಗ ಮಚ್ಚಿ ಕನ್ನಡ ಕಲ್ಸಂದ್ರೆ ಎಲ್ಲಾ ಭಾಷೆ ಕಲ್ಸ್ಬಿಡ್ತಾನಪ್ಪ. ಯಾಕೆ ಹೀರೋಯಿನ್ ಮಾಡದ್ನಲ್ಲ ಅದಕ್ಕ? ಹೌದು, ನಾವ್ ಯಾವತ್ತೂ ಹೀರೋಯಿನ್ ಆಗೋ ಆಸೆನ ಕನಸಿನಲ್ಲೂ ಕಂಡಿರ್ಲಿಲ್ಲ. ಎಲ್ಲ ವಿಧಿ ಬರಹ. ಅದು ವಿಧಿ ಬರಹ ಅಲ್ಲ, ನಿಮ್ಮ ಬರಹ. ಏನಾಗ್ಬೇಕೋ ಅದಾಗ್ಲೇಬೇಕಲ್ಲ. ಯಾವುದೇ ಕಾರಣಕ್ಕೂ ನಮ್ಮನ್ನ ತಿರುಗಿ ಆ ದೇವಲೋಕಕ್ಕೆ ಕಳ್ಸಲ್ಲ ತಾನೆ? ನಾನಿರೋ ತನಕ ಅದಾಗಲ್ಲ ಬಿಡಿ. ನಿಜ ಹೇಳ್ತೀನಿ ಡೈರೆಕ್ಟರ್, ಈ ಲೋಕದ ಸುಖದ ಮುಂದೆ ಆ ಲೋಕದ ಸುಖ ನಿಲ್ ಬ್ಯಾಲೆನ್ಸ್. ಯಾವ ಕಾರಣಕ್ಕೂ ಮತ್ತೆ ಆ ದೇವಲೋಕಕ್ಕೆ ಕಳ್ಸಲ್ಲ ಅಂತ ಭಾಷೆ ಕೊಡಿ. ಎಷ್ಟ್ ಸರಿ ಅಂತ ಭಾಷೆ ಕೊಡೋದು? ಈಗ ನೀವು ಭಾಷೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾವು ಶೂಟಿಂಗ್ ಬರೋದೇ ಇಲ್ಲ. ಯಾವನ ಸಿನಿಮಾದವನ್ನೇ ಬತ್ತಿ ಇಟ್ಬಿಟ್ಟಿದಾನಲ್ಲಪ್ಪ. ಹಾಗೇನಾರಾಗಿ ಪಿಕ್ಚರ್ ಅರ್ಧಕ್ಕೆ ನಿಂತ್ಬಿಟ್ರೆ ನಾನು ಪ್ರೊಡ್ಯೂಸರ್ ಗೋವಿಂದ. ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಭಾಷೆ ಕೊಡಿ, ನಾವೆಲ್ಲೋ ಹೋಗ್ಬೇಕು. ಎಲ್ಲಿಗೆ? ರಾತ್ರಿ ಫೈನಾನ್ಷಿಯರ್ ಕತೆ ಹೇಳ್ತೀನಿ ಅಂತ ಹೇಳಿದ್ದಾರೆ, ನಾವ್ ಅಲ್ಲಿಗೆ ಹೋಗ್ಬೇಕು. ಬೇಗ ಭಾಷೆ ಕೊಡಿ. ಭಾಷೆ ಕೊಡಿ ಸರ್, ಭಾಷೆ ಕೊಡಿ, ಭಾಷೆ ಕೊಡಿ. ಓಕೆ, ಪ್ರಾಮಿಸ್. ಥ್ಯಾಂಕ್ ಯು. ಬಾಯ್. ನಾವು ಕಷ್ಟಪಟ್ಟು ಹೀರೋಯಿನ್ಗಳನ್ನ ತಯಾರು ಮಾಡೋದು, ಇವ್ರು ರಾತ್ರಿ ಕೂರ್ಸ್ಕೊಂಡು ಕತೆ ಹೇಳೋದು. ನೆನ್ನೆ 1800, ಇವತ್ತಿನ ಸೇರಿ 4000 ಸರ್. ಹೌದಾ? ಪ್ರೊಡಕ್ಷನ್ ಮ್ಯಾನೇಜರ್ ಧರ್ಮ ಯಮ ಧರ್ಮ. ಸರ್, ಬ್ಯಾಟ ನಾಳೆ ಕೊಟ್ಟಾಯ್ತು, ಶೂಟಿಂಗ್ ಮಾಡಿ ಬನ್ನಿ ಸರ್. ಮೊದಲೇ ಶೂಟಿಂಗ್ ಇಂದ ಸಾಯ್ತಾ ಇದೀವಿ, ಬನ್ನಿ ಸರ್ ಶೂಟಿಂಗ್ ಮಾಡಿ. ಅಯ್ಯೋ ಅಲ್ಲೇ ನಿಂತ್ಕೊಳ್ಳಯ್ಯ. ವೀರ ಸ್ವರ್ಗ ಪ್ರಾಪ್ತಿರಸ್ತು. ಅಯ್ಯೋ ನಿನ್ ಮನೆ ಕಾಯೋಗ 25 ಲಕ್ಷ ಕ್ಯಾಮ್ರಾ ಇದು, ಆ ಕಡೆ ಹೋಗು. ಮಾನವ ಎತ್ತ ಮಾಯವಾದ. ನಿರ್ದೇಶಕ ನಿರ್ದೇಶಕ. ಅಲ್ರಯ್ಯ, ಇಷ್ಟು ದಿವಸ ಡ್ರಾಮಾ ಡ್ರೆಸ್ ಹಾಕೊಂಡು ಫೋಟೋ ತೆಗೆಸ್ಕೊಂಡು ಬರ್ತಾ ಇದ್ರು, ಸಿನಿಮಾದಲ್ಲಿ ಚಾನ್ಸ್ ಕೇಳಕ್ಕೆ ನೀವು ಡ್ರೆಸ್ ಹಾಕೊಂಡೇ ಬಂದಿದ್ದೀರಲ್ಲ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಧರ್ಮ ಯಮ ಧರ್ಮ ಎತ್ತ ಮಾಯವಾದ. ಯಮರಾಜ, ಅವರೆಲ್ಲರೂ ಆಯುಧಗಳನ್ನು ಹಿಡಿದುಕೊಂಡು ನಮ್ಮ ಹತ್ರ ಬರುವುದನ್ನು ನೋಡಿದರೆ ಏನೋ ಅನಾಹುತ ಕಾದಿದೆ ಪ್ರಭು. ಧರ್ಮ ಯಮ ಧರ್ಮ. ಕರ್ಮ. ಓಡಿ ಪ್ರಭು, ಓಡಿ. ಜೂಟ್. ಚಿತ್ರಗುಪ್ತರೆ, ನೀವು ಏನೇ ಹೇಳಿ, ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ. ಏನನ್ನುತ್ತೀರಿ ಪ್ರಭು? ನಮ್ಮ ಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚುತ್ತಿರುವುದು. ಇವರಿಗಾಗಿ ನಾನು ಬೇರೊಂದು ನರಕವನ್ನೇ ಸೃಷ್ಟಿ ಮಾಡುತ್ತೇನೆ. ಚಿತ್ರಗುಪ್ತರೆ, ಆ ನಿರ್ದೇಶಕನನ್ನು ಹಿಡಿಯುವ ಬಗೆ ಹೇಗೆ? ಯಾವ ಕಾಲಕ್ಕೆ ಏನಾಗಬೇಕು ಅದಾಗಲೇಬೇಕು ಪ್ರಭು. ಅದು ಸರಿಯೇ. ಮಹಾಪ್ರಭು, ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಕಟ್ಟಡವನ್ನು ಕಟ್ಟಲು ಎಷ್ಟು ಸುಳ್ಳಿನ ಸರಮಾಲೆಗಳನ್ನು ಕಟ್ಟಿರಬೇಕು. ಹೌದಲ್ಲವೇ? ಚಿತ್ರಗುಪ್ತರೆ, ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾ ವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ. ಏನಯ್ಯ ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿ ಹೆಸರೇನು? ಪೆರಿಯಾದ್ ಪೋಯ. ಸರಿಯಾದ ಪೋಯ. ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ಸರಿಯಾದ ಪೋಯ. ಎಂತಹ ಅದ್ಭುತವಾದ ಹೆಸರು, ವಿಚಿತ್ರ. ಪೋಯ, ಪಾಯ, ಪೀಯ, ಗಾಯ, ಇನ್ನೇನೇನೇ ಕೇಳಬೇಕೋ ಗೊತ್ತಿಲ್ಲ ಪ್ರಭು. ನೋಡೋಣ ಬನ್ನಿ. ಇದನ್ನು ನೋಡಿದಿರಾ?
ಶಿರದ ಮೇಲಿರುವ ಕಿರೀಟ ಧರೆಯನ್ನು ತಲುಪುತ್ತದೆ. ಮಹಲಿನ ಮೇಲೆ ಮಹಲಿನ ಮೇಲೆ ಮಹಲು ಕಟ್ಟಿಸಿರುವ ಆ ಮಹಾವ್ಯಕ್ತಿಯ ಹೆಸರೇನೆಂಬುದನ್ನು ಕೇಳಿ ತಿಳಿದುಕೊಳ್ಳೋಣವೇ ಚಿತ್ರಗುಪ್ತರೇ? ಬನ್ನಿ. ನಡೀರಿ. ವಾನರ ಮಾನವ, ಈ ಕಟ್ಟಡವನ್ನು ಕಟ್ಟಿಸಿದ ಮಹಾವ್ಯಕ್ತಿಯ ಹೆಸರೇನು? ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರು ತೆರೆಯಾದ ಪೋಯ. ಚಿತ್ರಗುಪ್ತರೇ, ಒಂದೇ ಜಾಗದಲ್ಲಿ 2 ಭವ್ಯ ಮಹಲನ್ನು ಕಟ್ಟಿಸಿರುವ ಆ ವ್ಯಕ್ತಿ ಸಾಮಾನ್ಯ ಮಾನವನಲ್ಲ, ಕುಬೇರನ ಪುತ್ರನೇ ಇರಬೇಕು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ನಡೀರಿ ನಡೀರಿ. ಈ ಮಾನವ ಮೊದಲ ಬಾರಿ ಸತ್ತಿರಬೇಕು. ನೋಡಿ, ಎಲ್ಲರೂ ಎಷ್ಟು ದುಃಖಿತರಾಗಿದ್ದಾರೆ. ಈ ಭೂಮಿಯ ಋಣವನ್ನು ತೀರಿಸಿಕೊಂಡು ನಮ್ಮ ಲೋಕಕ್ಕೆ ತೆರಳುತ್ತಿದ್ದಾನೆ ಪ್ರಭು. ಪ್ರಾರಬ್ಧ ಕರ್ಮಕ್ಕೆ ಯಾರು ಹೊಣೆ ಚಿತ್ರಗುಪ್ತರೆ? ಇವನ ಹೆಸರನ್ನು ಕೇಳಿಕೊಂಡು ಬರಲೆ. ಹೊರೆ ಮಾಡಿ ಹೋಗಿ ಹೋಗಿ. ಮಾನವ, ಈ ಸತ್ತಿರುವ ವ್ಯಕ್ತಿ ಹೆಸರೇನು? ಯಾರದು? ಯಾರು ಹೇಳಿ? ಸತ್ತಿರುವ ವ್ಯಕ್ತಿ ನಿಮ್ಮ ಚಿಕ್ಕಪ್ಪನೇ, ನಿಮ್ಮ ತಾತನೇ, ನಿಮ್ಮ ಮುತ್ತಾತನೇ? ಯಾರು ಹೇಳಿ? ಆ ವ್ಯಕ್ತಿ ಯಾರು? ಆ ವ್ಯಕ್ತಿ, ಸತ್ತಿರುವ ವ್ಯಕ್ತಿ ಸರಿಯಾದ ಪೋಯ ಸತ್ತು ಹೋದನೆ. ಧೂರ್ತ ವಿಧಿ. ಚಿತ್ರಗುಪ್ತರೆ, ಚಕ್ರೇಶ್ವರನಾಗಿರಲಿ, ಕವಿಯಾಗಿರಲಿ, ಕಲಾವಿದನಾಗಿರಲಿ, ಕೋಟ್ಯಾಧಿಪತಿಯಾಗಿರಲಿ, ಭಿಕ್ಷುಕನೇ ಆಗಿರಲಿ, ಅವನಿಗೆ ಕೊನೆಗೆ ಸತ್ತ ಮೇಲೆ ಸ್ಮಶಾನವೇ ಗತಿತಾನೆ. ಅದು ಗೊತ್ತಿದ್ದರೂ ಬದುಕಿರುವ ತನಕ ಆಸೆಗಳಿಗೆ ಮಿತಿಯೇ ಇಲ್ಲವೇ ಮಹಾಪ್ರಭು? ಅದೇನೇ ಇರಲಿ, ಸತ್ತ ತೆರೆಯಾದ ಪೋಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಎದೆಯ ಮೇಲೆ ಒಂದು ಹೂವನ್ನು ಇಡೋಣವೇ? ನೀವೀಗ ಇಟ್ಕೊಳ್ಳಿ. ಯಾವಾಗ ಕಿತ್ತೋಗಿರೋ ಡ್ರಾಮಾ ಕಂಪ್ನಿ ಡ್ರೆಸ್ ಹಾಕೊಂಡ್ಬಂದು ಆ ಬಿಲ್ಡಿಂಗ್ ಓನರ್ ಯಾರು, ಈ ಬಿಲ್ಡಿಂಗ್ ಓನರ್ ಯಾರು ಅಂತ ಕೇಳ್ತಾ ಇದ್ದೀರಾ? ನೀವೇನು LTTಗಳ? ನಮಗೆ ಕಣ್ಣನ್ ದೇವನ್ ಟೀ ಗೊತ್ತು, ಈ LTT ಯಾವುದು? ನಾವು ಕೇಳಿದ್ದು ತಪ್ಪೆ. ನೀವು ಕೇಳಿದ ತಪ್ಪಲ್ಲ, ತಿಳ್ಕೊಂಡಿದ್ ತಪ್ಪು. ಸರಿಯಾದ ಪೋಯ ಅಂದ್ರೆ ಗೊತ್ತಿಲ್ಲ ಅಂತ. ಅದು ನಮಗೆ ಸರಿಯಾದ ಪೋಯ. ಅಪ್ಪ, ಚಿತ್ರಗುಪ್ತರೆ, ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ನಿಮಗೆ ಒಂದು ರೀತಿ ಸಂಕಟ, ನನಗೆ ನಾನಾ ರೀತಿಯ ಸಂಕಟವಾಗುತ್ತಿದೆ. ಏಕೆ? ನಮಗೆ ಬೇಡವಾದದ್ದು ಮಾನವರಿಗೆ ಬೇಕಾದದ್ದು. ಅಂದರೆ ನಮಗೆ ದೈವಶಕ್ತಿ ಹೋಗಿ ಮಾನವರಾಗಿದ್ದೇವೆ ಪ್ರಭು, ಅದಕ್ಕೆ ಹಸಿವಾಗುತ್ತಿದೆ. ಅದಕ್ಕೇನು ಮಾಡಬೇಕು ಚಿತ್ರಗುಪ್ತರೆ? ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ. ಅದೆಲ್ಲಿ? ಎದುರಿ ಕಾಣ್ತಾ ಇದೆಯಲ್ಲ ಆ ಹೋಟ್ಲಲ್ಲಿ. ಚಿತ್ರಗುಪ್ತರೆ, ನನ್ನ ಮಕ್ಳು ಯಾರೇ ಇವ್ರು? ಅಲ್ಲ, ಒಂದ್ ಬಿಲ್ ಕೊಡೋದಕ್ಕೆ 4 ಜನ ಹಾಕೋದಾಡ್ತೀರಿ. ಒಂದ್ ಕೆಲಸ ಮಾಡಿ, ನೀವು ಅಲ್ಲೋಗಿ ನಿಂತ್ಕೊಳ್ಳಿ, ನಾನು 1 2 3 ಅಂತೀನಿ. ಯಾರು ಮುಂಚೆ ಬರ್ತೀರಿ ಅವ್ರು ಬಿಲ್ ಕೊಡಿ. 1 2 3 ಹಿಡ್ಕೊಳ್ಳ ನನ್ನ ಮಕ್ಕಳನ್ನ. ಹೇಯ್, ತಿಂದು ಕೊಬ್ಬು ಜಾಸ್ತಿ ಏನ? ದುಡ್ಡು ನಾಳೆ ಕೊಡ್ತೀನಿ ಗುರು. ನಾಳೆ? ಆಯ್ತು, ದುಡ್ಡು ನಾಳೆನೆ ಕೊಡುವ. ಬರ ಇಲ್ಲಿ, ಬಾರ ಇಲ್ಲಿ. ಸರ್, ಯಾಕೆ ಸರ್ ಕೂದಲು ಕಿತ್ಕೊಂಡಿದ್ದು? ಸ್ವಲ್ಪ ಹೊತ್ತು ನೀನೇನಾದ್ರು ಇಲ್ಲಿದ್ರೆ ನಿನ್ನ ಮೈನ ಚರ್ಮ ಸೊಳ್ದು ಬಿಡ್ತೀನಿ. ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ರೆ ಬರೀ ಕೂದಲು ಕಿತ್ ಕಳಿಸ್ಬಿಟ್ಟಲ್ಲ, ಯಾಕೆ? ನಾವು ಸಖತ್ತಾಗಿ ತಿಂದು ಬೆಲ್ಲೇ ಕೊಡ್ಲಿಲ್ಲ, ಏನ್ ಕಿತ್ಕೊಂಡ ಅಂದೇ ಅಂತಾರೆ. ಅದಕ್ಕೆ ಇರ್ಲಿ ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ 2 ಕೆತ್ತಿಟ್ಕೊಂಡೆ. ಅಬ್ಬಬ್ಬಬ್ಬಬ್ಬಬ್ಬ, ಯಾಕಡೋ ಬೆಳ್ಳೆವಯ್ಯ ವೆಂಕಟರಮಣ. ಎಕ್ಕಡಲೇದಯ್ಯ, ಈ ಕಡೆ ಉನ್ನ. ನಿನ್ನಂತವ್ರು ಬೆಂಗಳೂರಲ್ಲಿ ಹೋಟ್ಲ್ ಇಟ್ಬಿಟ್ರೆ ಯಾರ ಮೈ ಮೇಲೂ ಕೂದಲೇ ಇರೋದಿಲ್ಲ. ಅಯ್ಯೋ, ಯಾವ ಡ್ರಾಮಾ ಡ್ರೆಸ್ ಇದು? ಧರ್ಮ, ಯಮ ಧರ್ಮ. ಇದೇನು ಮಾನವ, ಇನ್ನು ಅನ್ನದಲ್ಲೂ ಕಲ್ಲೆ. ಕಲ್ ಸಿಗದೆ ಏನ್ ಬಂಗಾರ ಸಿಕ್ಕಲ್ಲ, ಮುಚ್ಕೊಂಡ್ ತಿನ್ನಯ್ಯ.
ಏನಿದು ಇದನ್ನೇನು ಮಾಡಬೇಕು ಅಲ್ಲಿ ಕೊಡ್ಬೇಕು. ಆಹಾ. ಆ, ಆ. ಇದನ್ನು ಅಲ್ಲಿ ಕೊಡಬೇಕು ಆ, ಆ. ಆ. ಆ, ಗದೆ. ಅನ್ನದಾತೋ ಸುಖೀ ಭವ. ಚಿತ್ರಗುಪ್ತರೆ ಕಬೆ ಆ? ಏನ್ ಹೊರಟ್ಬಿಟ್ರೆ ಆ. ಬಿಲ್ಲು ಬಿಲ್ಲು ಇದೇನಿದು ಇದು ಆ, ಬಿಲ್ಲು ತೆಗೆದುಕೊಳ್ಳಿ ಬಿಲ್ಲು ತಗೊಂಡೆ ಆ. ದುಡ್ಡು ಕೊಡಿ. ದುಡ್ಡು ದುಡ್ಡು ರಂಗ ಕಿತ್ಕೊಳ್ಳ. ಕೂದಲನ್ನ? ಅಲ್ಲ ಗದೇನಾ ಧರ್ಮ ಯಮ ಧರ್ಮ ಧರ್ಮ ಯಮಧರ್ಮ. ಹ ದುಡ್ಡು ತಂದು ಕೊಟ್ಟು ಗದೆ ತಗೊಂಡೋಗು. ಹ ಧರ್ಮ ಯಮ ಧರ್ಮ. ಯಮಧರ್ಮ. ಆ, ಏನಿದು ಚಿತ್ರಗುಪ್ತರೆ? ಮಹಾಪ್ರಭು ಮುಂದೆ ಮಾತನಾಡದೆ ಮರ್ಯಾದೆಯಿಂದ ಗದೆಯನ್ನು ಬಿಟ್ಟು ಬಿಡಿ. ಓ, ಗದೆ ಇಲ್ಲದೆ ನಾನು ಹೇಗೆ ಬದುಕಲಿ ಚಿತ್ರಗುಪ್ತರೆ? ಗದೆ ನಿನಗೆ ಬೇಕಾದ್ರೆ ಒಳಗೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿಸಿ ಚಟ್ನಿ ರುಬ್ಬಿಸಿ ಮಾಡ್ತೀಯಾ? ಮಹಾಪ್ರಭು ನಿಮಗೆ ಗದೆ ಬೇಕಾ ಇಲ್ಲ ಇಟ್ಟು ರೂಪ ಬೇಕಾ? ಓ, ನನಗೊಂದು ಅರ್ಥವಾಗುತ್ತಿಲ್ಲ. ಮುಂದೆಲ್ಲ ನಾನು ಹೇಳುತ್ತೇನೆ, ಮೊದಲು ಇಲ್ಲಿಂದ ಹೊರಡಿ ಬನ್ನಿ. ಅಯ್ಯೋ ಚಿತ್ರಗುಪ್ತರೆ, ಮಾತು ಕೇಳಿ. ಫಸ್ಟ್ ಫುಲ್ ಮಿಸ್ ಬೋರ್ಡ್ ಕಿತ್ತಾಕ್ಬಿಟ್ಟು ಪ್ಲೇಟ್ ಮಿಸ್ ಬೋರ್ಡ್ ಹಾಕೋಣ. ಇಲ್ದಿರ ನಿಂಗೆ ಚಿಕ್ಕನಾಯ್ಕನಹಳ್ಳಿ ಚಿಪ್ಪೆ ಗತಿ.